ಬೆಂಗಳೂರು ನಗರದಲ್ಲಿ ನಾವು ಕೆಲವು ಮುಖ್ಯ ರಸ್ತೆಗಳು ಏನು ಅತ್ಯಂತ ದಟ್ಟಣೆಯ ರಸ್ತೆಗಳನ್ನ ಹೈ ಡೆನ್ಸಿಟಿ ಕಾರಿಡಾರ್ ಅಂತ ಹೇಳಿ ಗುರುತಿಸಿವಿ. 8 ಇದಾವೆ. ಈ ರಸ್ತೆಗಳಲ್ಲಿ ಒಂದು ವೇಳೆ ವಾಹನ ಸವಾರರಿಂದ ಬೇಜವಾಬ್ದಾರಿಯಿಂದ ಏನಾದರೂ ನಿಂತೋದ್ರೆ, ಅಂದ್ರೆ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕ್ತಲೇ ನಿಂತೋದ್ರೆ ಅಥವಾ ನಿಂತೋದಾಗ ಒಳಗಡೆ ಅದನ್ನ ರಿಪೇರಿ ಮಾಡೋಂಥ ಸಲಕರಣೆ ಇಟ್ಕೊಳ್ಳಿಲ್ಲ ಅಂದ್ರೆ ಅವ್ರ ವಿರುದ್ಧ ನಾವು ಸೆಕ್ಷನ್ 283 IPC ಪ್ರಕಾರ ಕೇಸನ್ನ ಮಾಡ್ತಾ ಇದ್ವಿ. ಇದು ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಯಾರೇ ಸವಾರರು ಇರ್ಬೋದು ಅಥವಾ ವಾಹನ ಚಾಲಕ ಇರ್ಬೋದು, ಅವರ ಆದ್ಯ ಜವಾಬ್ದಾರಿ ಇರುತ್ತೆ ಸರಿಯಾಗಿ ವಾಹನದಲ್ಲಿ ಪೆಟ್ರೋಲ್ ಇದೆಯಾ ಡೀಸೆಲ್ ಇದೆಯಾ ಅಂತ ನೋಡ್ಕೊಳೋದು, ಮತ್ತೆ ಟೈರ್ ಚೇಂಜ್ ಮಾಡೋದಕ್ಕೆ ಉಪಕರಣಗಳು ಇದೆಯಾ ಅಂತ ನೋಡ್ಕೊಳೋದು ಅವರ ಜವಾಬ್ದಾರಿ ಆಗಿರುತ್ತೆ. ಆ ಜವಾಬ್ದಾರಿಯನ್ನು ಅವರು ಸರಿಯಾಗಿ ನಿಭಾಯಿಸಲಿಲ್ಲ ಅಂದ್ರೆ ಚಾಲನೆ ಮಾಡಬೇಕಾದ್ರೆ ಬೇಜವಾಬ್ದಾರಿ ತೋರಿದ್ರೆ ಅವರಿಂದ ಆಗುವಂತ ಸಂಚಾರ ದಟ್ಟಣೆಗೆ ಅವ್ರನ್ನೇ ನಾವು ಹೊಣೆಗಾರರಾಗಿ ಮಾಡ್ತಾ ಇದೀವಿ. ಮತ್ತೆ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸನ್ನ ದಾಖಲಿಸ್ತೀವಿ. ಸರ್, ಈಗ ಹೆಲ್ಮೆಟ್ ಎಲ್ಲ ಯಾರು ಆಗ್ತಾ ಇಲ್ಲ, ಈ ಹುಡುಗರೆಲ್ಲ ಯಾರು ಹೆಲ್ಮೆಟ್ ಹಾಕ್ತಿಲ್ಲ, 3 ಜನ ಓಡಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದ್ರು ಹೇಳ್ತಾನೆ? ಎಲ್ಲರ ಮೇಲೂ ಕೇಸ್ ಹಾಕ್ತಾ ಇದೀವಿ. ಕೇಸ್ ಹಾಕ್ತಾ ಇಲ್ಲ ಅಂತ ಹೇಳಲ್ಲ, ಈಗ ನಿಲ್ಸಿ ನಾವು ಕೇಸ್ ಹಾಕ್ತಾ ಇಲ್ಲ ಯಾರನ್ನು ಕೂಡ. ಈ ಫೋರ್ಡ್ ನಲ್ಲಿ ಮತ್ತೆ ನಮ್ಮ ITMS ಕ್ಯಾಮ್ರಾ ಅಂತ ಇದಾವೆ ಬೆಂಗಳೂರಲ್ಲಿ, 7,000 ಕ್ಯಾಮ್ರಾ ಇದಾವೆ. 7,000 ಕ್ಯಾಮ್ರಲ್ಲೂ ಕೇಸ್ ಹಾಕಿ ಕೇಸ್ ಬೀಳ್ತಾ ಇದಾವೆ. ಸುಮ್ಮನೆ ಪೊಲೀಸ್ ಅವ್ರು ನಿಂತ್ಕೊಂಡು ಕೇಸ್ ಹಾಕಿದ್ರೆ ಕಾಂಟ್ಯಾಕ್ಟ್ಲೆಸ್ ಕೇಸ್ ಮಾಡಬೇಕು ಅಂತ ನಾವು ನಿರ್ಧಾರ ತಗೊಂಡಿದ್ದೀವಿ. ಹಾಗಾಗಿ ಏನು ಚಾಲಕರ ಮೇಲೆ ಏನು ನಿಗಾ ಇಟ್ಟಿಲ್ಲ ಅಥವಾ ಅವ್ರ ಮೇಲೆ ಕೇಸ್ ಮಾಡ್ತಾ ಇಲ್ಲ ಅಂತ ಯಾವುದು ಇದಿಲ್ಲ. ಎಲ್ಲರ ಮೇಲೂ ಕೇಸ್ ಮಾಡ್ತಾ ಇದ್ದೀವಿ. ಮತ್ತೆ ಟೈಗರ್ಸ್ ಮತ್ತೆ ಏನಾದ್ರು ಚಾಲೂ ಮಾಡ್ತಾರೆ? ಇಲ್ಲ, ಸದ್ಯಕ್ಕೆ ಯಾವುದು. ಹೌದಾ? ಓಕೆ, ಥ್ಯಾಂಕ್ ಯು ಸರ್.